ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಮುಂದಿನ ಭಾಗ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನೆಲ್ಲ ಸ್ಕಿಪ್ ಮತ್ತೆ ಸ್ಕ್ರೋಲ್ ಮಾಡದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯಲ್ಲಿ ಶಾರದಾ ಅವ್ರನ್ನ ಈ ಕಡೆ ಅಶ್ವಿನಿ ಚೇಳಗಳು ಹುಡುಕ್ತಾ ಇರ್ತಾರೆ. ಅದರಲ್ಲೊಬ್ಬ ಹೇಳ್ತಾನೆ, ಲೋ ಮಚ್ಚ ಈ ಅಮ್ಮ ಇಷ್ಟೊಂದು ಕಾಟ ಕೊಡ್ತಿದ್ದಾಳೆ, ಏನ ಚಮಕ ಅಂತಿದ್ದಾಗೆ ನೆನೆ. ಇನ್ನೊಬ್ಬ ಹೇಳ್ತಾನೆ, ಅವಳೇನ್ ನಮಗ್ ಚಮಕ್ ಕೊಟ್ಟಿಲ್ಲ, ದಡ್ಡತನ, ನಮ್ಮ ಕೈಗೆ ಸಿಕ್ತಾಗ ಸರಿಯಾಗಿ ಲಾಕ್ ಮಾಡಿಲ್ಲ ಅವಳನ್ನ ಅಂತ ಹೇಳ್ಬಿಟ್ಟು ಕಾಫಿ ಹೆಸರಲ್ಲಿ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ. ಅದೇ ಕ್ಷಣ ಕರೆಕ್ಟ್ ಆಗಿ ಶಾರದಾ ಅವರು ಕೂಡ ಅದೇ ಕಾಫಿ ಎಸ್ಟೇಟ್ ನಲ್ಲಿ ತಲೆ ಮೇಲೆ ಮುಸ್ಕಾಕೊಂಡು ಹೋಗ್ತಾ ಇರ್ತಾರೆ. ಅಶ್ವಿನಿ ಚೇಳ ಒಬ್ಬ ಹೇಳ್ತಾನೆ, ಆ ಅಮ್ಮನ್ ನೋಡ್ತಾ ಇದ್ರೆ ಸಾಕ್ಷಾತ್ ಶಾರದಮ್ಮನ್ ನೋಡ್ದಾಗೆ ಆಗುತ್ತೆ ಕಣೋ. ಒಬ್ಬ ಹೇಳ್ತಾನೆ, ಯಾಕೋ ಹೇಗಿದೆ ಮೈಗೆ, ಬರ್ತಾ ಬರ್ತಾ ನಿನ್ ಕ್ಯಾರೆಕ್ಟರ್ ಚೇಂಜ್ ಆಗ್ತಿದೆ, ಇದೇ ರೀತಿ ಆಡ್ತಾ ಇದ್ರೆ ಅಶ್ವಿನಿ ಮೇಡಮ್ ಮೋಹಿನಿ ಆಗ್ತಾರೆ, ಹುಷಾರ್. ಅವನು ಹೇಳ್ತಾನೆ, ಅಪ್ಪ ನನ್ ತಮಾಷೆಗೆ ಕಣೋ ಹೇಳಿದ್ದು, ಮುಚ್ಕೊಂಡ್ ನಡಿಯೋ ಅಂತ. ಆ ರೀತಿ ಮಾತಾಡ್ಕೊಂಡ್ ಬರ್ಬೇಕಾದ್ರೆ ನಿನ್ನೆ ಶಾರದಮ್ಮ ಹೋಗ್ತಿರೋದನ್ನ ಈ ಕಡೆ ಅಶ್ವಿನಿ ಚೇಳಗಳು ನೋಡ್ಬಿಟ್ಟು, ಹೇ ಹಿಂದೆ ಇಲ್ಲೇ ಇದ್ದಾಳೋ ಇವಳು, ಇವತ್ತು ಬಿಡಬಾರ್ದು, ಇವತ್ತು ಕೇಳಿಸ್ತಾ ಹೇಳ್ಬಿಟ್ಟು, ಸರಿ ಆಯ್ತು ಕಣೋ, ನಾನು ಈ ಕಡೆಯಿಂದ ಹೋಗ್ತೀನಿ, ನೀನ್ ಆ ಕಡೆಯಿಂದ ಬಾ, ಸರಿನಾ, ಹುಷಾರು ಹೋಗು ಹೇಳ್ತಿದ್ದಾಗೆ ಇನ್ನು ಅಶ್ವಿನಿ ಚೇಳಗೆ ಫೋನ್ ಬರುತ್ತೆ. ಆ ಒಂದು ಸೌಂಡ್ ಈ ಕಡೆ ಶಾರದಮ್ಮ ಅವ್ರಿಗೂ ಕೇಳಿಸುತ್ತೆ. ಒಬ್ಬ ಶಾರದಮ್ಮನ ಅಡ್ಡಗಟ್ಟೋದಿಕ್ಕೆ ಅಂತ ಬರ್ತಾ ಇರೋದು, ಮತ್ತೆ ಇನ್ನೊಬ್ಬ ಫೋನ್ ಅನ್ನ ರಿಸೀವ್ ಮಾಡ್ತಾ ಇರೋದು, ಎರಡನ್ನು ದೃಶ್ಯಗಳನ್ನು ಈ ಕಡೆ ಶಾರದಮ್ಮ ಅವರು ನೋಡ್ತಾರೆ. ಸ್ವಲ್ಪ ಶಾಕ್ ಆಗಿ ಬಚ್ಚಿಟ್ಕೊಳೋ ಪ್ರಯತ್ನ ಮಾಡ್ತಾರೆ. ಇನ್ನು ಈ ಕಡೆ ಫೋನ್ ಬಂದಿರುವಂತಹ ಅಶ್ವಿನಿ ಚೇಳ, ಅಯ್ಯೋ ಇವಾಗಲೇ ನನ್ನ ಹೆಂಡತಿ ಫೋನ್ ಮಾಡ್ಬೇಕಾ, ಮಾಡೋದೇ ಬೇಡ ಫೋನ್ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾರೆ. ಇನ್ನು ಶಾರದಮ್ಮ ಅವರು ತಲೆ ಮೇಲೆ ಮುಸ್ಕ್ನ ಹಾಕೊಂಡು ಬಕ್ಕೊಂಡು ಅಲ್ಲಿಂದ ಉಲ್ಟಾ ಓಡೋಗ್ತಾರೆ. ಆ ಕಡೆ ನೋಡಿದಾಗ ಅರೆ ಎಲ್ಲೋದ್ಲಿ ಇವಳು, ಇಲ್ಲಿ ರೌಡಿಗಳು ಮತ್ತೆ ಶಾಕ್ಗೆ ಒಳಗಾಗಿ ಹುಡ್ಕೋ ಪ್ರಯತ್ನಕ್ಕೆ ಇಳಿತಾರೆ. ಈ ಕಡೆ ಶಾರದಮ್ಮ ಅವರು ದಿಕ್ಕನ್ನೇ ತಪ್ಪಿಸ್ಬಿಟ್ಟು ಬೇರೆ ಕಡೆ ಓಡೋಗ್ತಾರೆ. ಇನ್ನು ಈ ಕಡೆ ಈ ಎರಡು ರೌಡಿಗಳನ್ನು ಶಾರದಮ್ಮ ಇದ್ದಿದ್ದ ಜಾಗಕ್ಕೆ ಬಂದು ನೋಡಿದಾಗ ಶಾರದಮ್ಮ ಅವರು ಇರೋದಿಲ್ಲ. ಅದನ್ನ ನೋಡಿದಂತಹ ಅವನು ಹೇಳ್ತಾನೆ, ಎಲ್ಲೋ ಹೋದ್ಲು ಅಯ್ಯಮ್ಮ. ಹೇಳ್ತಾನೆ, ಇಲ್ಲೇ ಇದ್ಲು ಕಣೋ, ಈ ಕಡೆಯಿಂದ ಬರೋ ಅಷ್ಟರಲ್ಲಿ ಅವಳು ಇಲ್ಲಿ ಮಿಸ್ ಆಗೋದ್ಲು. ಹೇಳ್ತಾನೆ, ನನ್ ಮಗನೇ ಸಿಕ್ಕಿರೋಳನ್ನೇ ಬಿಟ್ಟಿದ್ಯಲ್ಲೋ. ಮೇಡಮ್ ಏನ್ ಹೇಳೋದು ಇವಾಗ. ಈ ಗಾಬರಿಯಲ್ಲಿ ಆ ರೌಡಿಗಳು ಓಡಾಡ್ತಾ ಇರ್ಬೇಕಾದ್ರೆ ಅದೇ ಸಮಯ ಕರೆಕ್ಟ್ ಆಗಿ ಈ ಕಡೆ ಅಶ್ವಿನಿ ಅವರು ಕಾಲ್ ಮಾಡ್ತಾರೆ. ಅದನ್ನ ನೋಡಿದಂತಹ ಆ ರೌಡಿ, ಅಯ್ಯೋ ಮೇಡಮೇ ಕಾಲ್ ಮಾಡ್ತಿದ್ದಾರೆ, ಅಶ್ವಿನಿ ಅವರು ಆ ಯಂಗ್ಸನ್ನ ಹುಡ್ಕೋದಿಕ್ಕೆ ಇಷ್ಟೊತ್ತು ಬೇಕಾ ನಿಮ್ಗೆ. ಆ ರೌಡಿ ಹೇಳ್ತಾನೆ, ಈಗಷ್ಟೇ ನೋಡಿದ್ವಿ ಮೇಡಮ್, ಆದ್ರೆ ಹತ್ರ ಬಂದ್ ನೋಡೋ ಅಷ್ಟರಲ್ಲಿ ಅವಮ್ಮ ಮಾಯ ಆಗ್ಬಿಟ್ಟಿದ್ದಾಳೆ. ಅಶ್ವಿನಿ ಅವರು ಅಲ್ಲೇ ಎಲ್ಲೋ ಇರ್ತಾಳೆ, ನೋಡಿ ನೀಟಾಗಿ ಹುಡುಕಿ, ಇಲ್ಲ ಅಂತ ಅಂದ್ರೆ ಲೈಫ್ ಲಾಂಗ್ ನಿಮ್ಮಿಬ್ರು ಜೈಲ್ ಇರೋ ಹಾಗೆ ಮಾಡ್ತೀನಿ. ರೌಡಿ ಬೈದಲ್ಲಿ ಸರಿ ಆಯ್ತು ಮೇಡಮ್ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಇನ್ನೊಬ್ಬ ರೌಡಿ ಕೇಳ್ತಾನೆ, ಏನಾಯ್ತು ಅಂತ. ಇನ್ನು ಆ ರೌಡಿ ಹೇಳ್ತಾನೆ, ಏನಾಯ್ತು ಅಂತ ಕೇಳ್ತಾ ಇದೀಯಾ, ಅದನ್ನು ಕೂಡ ನಿನ್ನಿಂದಾನೆ ಹುಡ್ಕೋಣ ಅಂತ ಹೇಳ್ಬಿಟ್ಟು ಹುಡ್ಕೋದಿಕ್ಕೆ ಪ್ರಯತ್ನ ಪಡ್ತಾರೆ. ಈ ಕಡೆ ಅದೇ ಎಸ್ಟೇಟ್ ಅಲ್ಲಿ ಇರುವಂತಹ ಅಜಿತ್ ಅವ್ರಿಗೆ ಒಂದ್ ಫೋನ್ ಕಾಲ್ ಬರುತ್ತೆ. ಇನ್ನು ಫೋನ್ ನೋಡಿದಂತ ಅಜಿತ್ ಅವರು, ಇವ್ರು ಯಾಕೆ ಕಾಲ್ ಮಾಡ್ತಿದ್ದಾರೆ, ಹೇಳಿ ಸರ್. ಅಜಿತ್ ಅವರು ಸ್ವಲ್ಪ ಶಾಕಿಂಗ್ ನ್ಯೂಸ್ ನ ಕೇಳ್ಕೊಂಡು, ಸರಿ ಸರ್ ಆಯ್ತು ಅನ್ನೋ ಅಷ್ಟರಲ್ಲಿ ಭೂಮಿ ಅವರು ಫ್ರೆಶ್ ಅಪ್ ಆಗಿ ಸ್ಯಾರಿ ಹಾಕೊಂಡು ಅಜಿತ್ ಮುಂದೆ ಬಂದು ನಿಂತ್ಕೋತಾರೆ. ಇನ್ನು ಅಜಿತ್ ಅವರು, ಸರಿ ಸರ್ ಆಯ್ತು ಸರ್ ಅಂತ ಹೇಳಿ ಫೋನ್ ಕಾಲ್ ನ ಗಾಬರಿಯಲ್ಲಿ ಕಟ್ ಮಾಡ್ತಾರೆ. ಭೂಮಿ ಅವರು ಅಜಿತ್ ಕೈನ ಇಟ್ಕೊಂಡು, ಏನಾಯ್ತು ಸಾಹೇಬ್ರೆ, ಯಾರ ಜೊತೆ ಮಾತಾಡ್ತಿದ್ರಿ ಅಂತಿದ್ದಾಗೆ ಅಜಿತ್ ಅವರು, ಭೂಮಿ, ಆದ್ರೆ ನಾನ್ ಹೇಳೋ ವಿಚಾರನ ತುಂಬಾ ಧೈರ್ಯವಾಗಿ ತಗೋಬೇಕು. ಅವರು ಗಾಬರಿಯಲ್ಲಿ, ಅಯ್ಯೋ ಯಾಕೆ ಸಾಹೇಬ್ರೆ ಅಂತದ್ ಏನಾಯ್ತು. ಅವರು ಗಾಬರಿಯಲ್ಲಿ, ಮನೆಯಲ್ಲಿ ಎಲ್ಲರೂ ಕೂಡ ಹುಷಾರಾಗಿದ್ದಾರಲ್ವಾ ಅವರು. ಭೂಮಿ, ಮನೆಯಲ್ಲಿ ಎಲ್ಲರೂ ಕೂಡ ಹುಷಾರಾಗಿದ್ದಾರೆ ಅಂತಿದ್ದಾಗೆ ಭೂಮಿ ಅವರು, ಮತ್ತಿನ್ನೇನಾಯ್ತು ಸಾಹೇಬ್ರೆ, ಯಾರು ಸಾಹೇಬ್ರೆ ಕಾಲ್ ಮಾಡಿದ್ದು. ಈ ಕಡೆ ಅಜಿತ್ ಅವರು ಜೈಲರ್. ಗಾಬರಿಗೆ ಒಳಗಾಗಿ ಈ ಕಡೆ ಕಣ್ಣಲ್ಲಿ ನೀರ್ ತುಂಬಿಕೊಂಡು, ಸಾಹೇಬ್ರೆ ಏನಾಯ್ತು ಸಾಹೇಬ್ರೆ, ಅಮ್ಮನ್ ಏನಾಯ್ತು, ಅವಳು ಹುಷಾರಾಗಿದ್ದಾಳ ಅಂತ ಏನ್ ಹೇಳಿದ್ರು ಜೈಲರ್. ಆಯ್ತು ಸಾಹೇಬ್ರೆ ಮಾತಾಡಿ ಅಂತಿದ್ದಾಗೆ ಅಜಿತ್ ಅವರು, ನಾನು ಇದನ್ನೇ ಹೇಳಿದ್ದು. ಚೆನ್ನಾಗಿ ಕೇಳ್ತಿದ್ದಾಗೆ ನೀನು ಪ್ಯಾನಿಕ್ ಆಗ್ಬೇಡ ಅಂತ. ಭೂಮಿ ಸಮಾಧಾನವಾಗಿರು, ಅಮ್ಮನಿಗೆ ಹುಷಾರಿಲ್ವಂತೆ, ಅಂತ ಸೀರಿಯಸ್ ಏನು ಇಲ್ಲ, ಓಕೆ ಅಂತಿದ್ದಾಗೆ ಭೂಮಿಯವರು, ಪಾಪ ಅಮ್ಮನ್ಗೆ ಏನಾಯ್ತೋ ಏನೋ, ನೋವು ತಿಂತಿರ್ತಾಳೋ ಅಮ್ಮ ಅಂತಿದ್ದಾಗೆ ಅಜಿತ್ ಅವರು, ಇದಕ್ಕೆ ಹೇಳಿದ್ ನಾನು, ಅಮ್ಮನ್ಗೆ ಈಗ ನಿನ್ನ ಅವಶ್ಯಕತೆ ತುಂಬಾ ಇದೆ ಭೂಮಿ, ನಾನ್ ನೋಡ್ಬೇಕು ಅಂತ ಹೇಳಿ ಅಮ್ಮ ಕನ್ವರ್ಸ್ತಾ ಇದಾರಂತೆ. ಭೂಮಿಯವರು ತುಂಬಾ ಭಾವುಕರಾಗಿ, ಸಾಹೇಬ್ರೆ ಪ್ಲೀಸ್ ನನ್ನನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀರಾ ಸಾಹೇಬ್ರೆ, ಪ್ಲೀಸ್ ಪ್ಲೀಸ್ ನಾನು ಅಮ್ಮನ್ನ ನೋಡ್ಬೇಕು ಸಾಹೇಬ್ರೆ ಅಂತ ಹೇಳಿ ಕೈ ಮುಗ್ದು ಈ ಕಡೆ ಅಜಿತ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಅಳ್ತಾರೆ. ಸಾಹೇಬ್ರೆ ನನ್ನನ್ನ ಕರ್ಕೊಂಡು ಹೋಗಿ ಸಾಹೇಬ್ರೆ ಅಂತಿದ್ದಾಗೆ ಅಜಿತ್ ಅವರು, ಆಯ್ತು ಭೂಮಿ ಬೇಡ ಬಾ ಹೋಗೋಣ ಅಂತ ಹೇಳಿ ಭೂಮಿ ಕೈನ ಹಿಡ್ಕೊಂಡು ಕರ್ಕೊಂಡ್ ಬರ್ತಾರೆ ಅಂತ ಹೇಳಿ ಕಾರ್ ಹತ್ರ ಕರ್ಕೊಂಡ್ ಬರ್ತಾರೆ. ಕಾರ್ ನಲ್ಲಿ ಅಜಿತ್ ಭೂಮಿ ಅವರು ಬರ್ತಾ ಇರ್ಬೇಕಾದ್ರೆ ಅಜಿತ್ ಅವ್ರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಇನ್ನು ಸಡನ್ ಆಗಿ ಬ್ರೇಕ್ ಹಾಕಿ ಕಾರ್ನ ಕಾಫಿ ಎಸ್ಟೇಟ್ ಅಜಿತ್ ಅವ್ರು ನಿಲ್ಲಿಸ್ತಾರೆ. ಫೋನ್ ರಿಸೀವ್ ಮಾಡಿದಂತ ಅಜಿತ್ ಅವರು, ಹಲೋ ಹಲೋ ಕೇಳಿಸ್ತಿದ್ಯಾ ಅಂತ ಕೇಳ್ತಾರೆ. ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಕಾರಿಂದ ಕೆಳಗಡೆ ಇಳಿದಂತ ಅಜಿತ್ ಅವರು ಮುಂದೆ ಬಂದು, ಹಲೋ ಸರ್ ಇವಾಗ ಕೇಳಿಸ್ತಿದ್ಯಾ ಈಗ. ಅಷ್ಟರಲ್ಲಿ ಕಾರಾಗ ಕೂತಿರುವಂತಹ ಭೂಮಿ ಅವರು ಸಹ ಕಾರಿಂದ ಕೆಳಗಡೆ ಇಳಿತಾರೆ. ಅಜಿತ್ ಅವರು ಫೋನ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಹಾ ಅಂತ ಅನ್ಕೊಂಡು ಮಾತಾಡ್ತಾ ಇರ್ತಾರೆ. ಭೂಮಿ ಅವರು ಸೈಲೆಂಟ್ ಆಗಿ ಕೇಳಿಸ್ಕೊಂಡು ನಿಂತಿದ್ದಾರೆ. ಇನ್ನು ಅದೇ ಸಮಯಕ್ಕೆ ಅದೇ ಕ್ಷಣಕ್ಕೆ ಕರೆಕ್ಟ್ ಆಗಿ ಈ ಕಡೆ ಶಾರದಮ್ಮ ಅವರು ಕೂಡ ರೌಡಿಗಳಿಂದ ತಪ್ಪಿಸ್ಕೊಂಡು ಅಜಿತ್ ಭೂಮಿ ನಿಂತಿರೋ ಕಾರ್ ಹತ್ರನೇ ಬರ್ತಾರೆ. ಶಾರದಮ್ಮ ಅವರು ಓಡ್ ಬರ್ತಾ ಇರೋದನ್ನ ಈ ಕಡೆ ಭೂಮಿನೂ ಗಮನಿಸೋದಿಲ್ಲ, ಅಜಿತ್ ಅವರು ಗಮನಿಸೋದಿಲ್ಲ. ಭೂಮಿ ಅವ್ರ ಕೈ ಹಿಡ್ಕೊಂಡು ಈ ಕಡೆ ಅಜಿತ್ ಅವರು ಮಾತಾಡ್ತಾ ಇರ್ತಾರೆ. ಶಾರದಮ್ಮ ಅವರು ಗಾಬರಿಯಲ್ಲಿ ಬೈದಲ್ಲೇ ಸಹ ಜೋರಾಗಿ ಓಡ್ ಬರ್ತಾ ಇರ್ತಾರೆ.
ಹಿಂದೆಯಿಂದ ಅಶ್ವಿನಿ ಅವರು ಕೂಡ ಈ ಕಡೆ ಶಾರದಮ್ಮ ಅವ್ರನ್ನ ಫಾಲೋ ಮಾಡ್ಕೊಂಡು ಓಡಿಸ್ಕೊಂಡು ಬರ್ತಾ ಇರ್ತಾರೆ. ಅಜಿತ್ ಮತ್ತೆ ಭೂಮಿ ನಿಂತಿರೋ ಕಾರ್ ಹತ್ರನೇ ಈ ಕಡೆ ಶಾರದಮ್ಮ ಅವ್ರು ಬರ್ತಾರೆ. ಇನ್ನು ಶಾರದಮ್ಮ ಅವ್ರು ಓಡ್ ಬರ್ತಾ ಇರೋದನ್ನ ನೋಡಿ ನಿಂತ್ಕೊಂಡಂತಹ ಅಶ್ವಿನಿ ಅವರು ಶಾರದಾ ಇಲ್ಲೇ ಹೋಗ್ತಿದ್ದಾಳೆ ಬಿಟ್ಟು ಸಡನ್ ಆಗಿ ಅಜಿತ್ ಮತ್ತೆ ಭೂಮಿ ಅವರು ನಿಂತ್ಕೊಂಡು ಫೋನ್ ಮಾತಾಡ್ತಿರೋದನ್ನ ನೋಡಿ ಶಾಕ್ ಆಗ್ತಾರೆ ಅಶ್ವಿನಿ ಅವರು. ನೋಡ್ತಿದ್ದಾಗೆ ಟೆನ್ಷನ್ ಗೆ ಒಳಗಾದಂತಹ ಅಶ್ವಿನಿ ಅವರು ಅಜಿತ್ ಮತ್ತೆ ಭೂಮಿ ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದಾರೆ ಅನ್ನೋ ಅಷ್ಟರಲ್ಲಿ ಈ ಕಡೆ ಶಾರದಮ್ಮ ಅವರು ಡಿಕ್ಕಿ ಹತ್ರ ಹೋಗಿ ನಿಂತ್ಕೊಂಡು ಎತ್ಬಿಟ್ಟು ಡಿಕ್ಕಿ ಒಳಗಡೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಅದನ್ನ ನೋಡಿದಂತಹ ಅಶ್ವಿನಿ ಅವರು ಆಮೇಲೆ ಕೈ ಹೊತ್ಕೊಂಡು ಯೋಚನೆಗೆ ಒಳಗಾಗ್ತಾರೆ. ಇನ್ನು ಈ ಕಡೆ ಅಜಿತ್ ಫೋನ್ ಮಾತಾಡಿದ್ದು ಮುಗಿಯುತ್ತೆ. ಭೂಮಿನ ನೋಡಿ, ಭೂಮಿ ಧೈರ್ಯವಾಗಿರು ಅಂತ ನಾನು ಹೇಳಿದ್ದೀನಲ್ವಾ, ಬಾ ಹೊರಡೋಣ ನೀನು ಫಸ್ಟ್. ಹಾಗೇನೆ ಅಶ್ವಿನಿ ಅವರು ಈ ಕಡೆ ಶಾರದಮ್ಮ ಅವರು ಬಚ್ಚಿಟ್ಕೊಂಡಿರುವಂತಹ ಕಾರ್ಗೆ ಅಜಿತ್ ಮತ್ತೆ ಭೂಮಿ ಹತ್ತೋದನ್ನ ನೋಡಿ ಅಲ್ಲೇ ಬಚ್ಚಿಟ್ಕೋತಾರೆ. ಎಲ್ಲಿ ನಾನು ಅವ್ರ ಕಣ್ಣಿಗೆ ಬಿದ್ಬಿಡ್ತೀನೋ ಅಂತ ಹೇಳಿ ಅಜಿತ್ ಅವರು ಭೂಮಿನ ಕರ್ಕೊಂಡ್ಬಂದು ಕಾರ್ ಒಳಗಡೆ ಕೂರಿಸಿ ಅವರು ಕೂಡ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತ್ಕೊಂಡು ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಒಳಗಡೆ ಇರುವಂತಹ ಶಾರದಮ್ಮ ಅವರು ಕೂಡ ನನ್ನ ಉಸಿರಿನ ಗಾಳಿ ಎಲ್ಲಿ ಸೋಕುತ್ತೋ ಅನ್ನೋ ಭಯದಲ್ಲಿ ಕಾರ್ ಒಳಗಡೆ ಬಾಯಿನ ಮುಚ್ಕೊಂಡು ಕೂತ್ಕೋತಾರೆ. ಇನ್ನು ಅಶ್ವಿನಿ ಅವರು ಕಾರ್ ಹೋಗಿದ್ದನ್ನ ನೋಡಿ ಅಂತ ಹೇಳಿ ಕಾರ್ ಇಂದನೇ ಓಡ್ ಬರ್ತಾರೆ. ಸ್ವಲ್ಪ ದೂರ ಓಡ್ ಬರಕಾಗದೆ ಅಲ್ಲಿ ನಿಂತ್ಕೊಂಡು ತುಂಬಾ ಸಿಟ್ಟಲ್ಲಿ ನಾನು ಏನ್ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೋ ಅದೇ ಆಗ್ತಿದೆ. ಶಾರದಾ ಡಿಕ್ಕಿ ಒಳಗಡೆ ಬಚ್ಚಿಟ್ಕೊಂಡಿರೋದು ಇನ್ನು ಆ ಅಜಿತ್ಗೆ ಗೊತ್ತಿಲ್ಲ. ಆ ವಿಚಾರ ಗೊತ್ತಾಗೋದ್ರೊಳಗಡೆ ನಾನು ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡ್ಲಿ ಹೇಳ್ಬಿಟ್ಟು ಕಾರ್ ಹೋಗ್ತಾ ಇರೋದನ್ನ ನೋಡಿ ಫೋನ್ ನಲ್ಲಿ ಯಾರಿಗೋ ಮೆಸೇಜ್ ಮಾಡಿ ಕಮ್ಮಿ ಮಾಡ್ಕೋತಾರೆ ಈ ಕಡೆ ಅಶ್ವಿನಿ ಅವರು. ಇನ್ನು ಈ ಕಡೆ ಅಜಿತ್ ಅವರು ತಾನು ಎಸ್ಟೇಟ್ ಇಂದ ಬಂದು ಹನಿಮೂನ್ನ ಮುಗಿಸ್ಕೊಂಡು ದೇವರ ಮನೆ ಸನ್ನಿಧಿಗೆ ನೆನೆ ಭೂಮಿಯವ್ರನ್ನ ಕರ್ಕೊಂಡ್ ಬರ್ತಾರೆ. ಮನೆಯಿಂದ ಆಚೆ ಪಲ್ಲವಿ ಅವರು ನೀರು ಹಾಕ್ತಾ ಇರ್ತಾರೆ. ಇನ್ನು ಕಾರ್ನ ನಿಲ್ಲಿಸ್ಬಿಟ್ಟು ಡೋರ್ನ ತೆಗಿಲಿ, ಗೇಟ್ನ ತೆಗಿಲಿ ಅಂತ ಹೇಳ್ಬಿಟ್ಟು ಆರನ್ ನೋಡ್ತಾ ಇರ್ತಾರೆ ಅಜಿತ್ ಅವರು. ಕೇಳಿಸ್ಕೊಂಡಂತಹ ಪಲ್ಲವಿ ಅವರು ಅಲ್ಲೇ ನಿಂತ್ಕೊಂಡು ಅಜಿತ್ ಅಣ್ಣ ಭೂಮಿ ಬಂದಿರ್ಬೇಕು ಹೇಳಿ ಜಗ್ನ ಇಟ್ಬಿಟ್ಟು ಈ ಕಡೆ ಅಂದ್ರೆ ಕಾರ್ ಬರೋದಿಕ್ಕೆ ಅಂತ ಹೇಳಿ ಗೇಟ್ ತೆಗಿಯೋದಿಕ್ಕೆ ಓಡ್ ಬರ್ತಾರೆ ಪಲ್ಲವಿ ಅವರು. ಭೂಮಿ ಅವರು ಕಾರಿಂದ ಇಳ್ಬಿಟ್ಟು ಗೇಟ್ ನ ತೆಗಿಯೋದಿಕ್ಕೆ ಅಂತ ಬರ್ತಾ ಇರ್ತಾರೆ. ಅಜಿತ್ ಅವರು ಭೂಮಿನ ನೋಡ್ಬಿಟ್ಟು ಭೂಮಿ ನಾನೇ ಡೋರ್ ತೆಗಿತೀನಿ ಇರು, ನೀನ್ ಯಾಕೆ ಇಳ್ದೋದೆ, ಇರು ಭೂಮಿ ಅನ್ನೋ ಅಷ್ಟರಲ್ಲಿ ಈ ಕಡೆ ಭೂಮಿ ಅವರು ಇಳ್ದು ಬಂದು ತೆಗಿಬೇಕು ಅನ್ನೋ ಅಷ್ಟರಲ್ಲಿ ಅಜಿತ್ ಮಾತನ್ನ ಕೇಳಿಸ್ಕೊಂಡು ನಿಲ್ಸ್ಕೋತಾರೆ. ಇನ್ನು ಅಜಿತ್ ಅವರು ಸಹ ಕಾರಿಂದ ಕೆಳಗಡೆ ಇಳಿದು ತೆಗೆಯೋದಕ್ಕೆ ಅಂತ ಬರ್ತಾರೆ. ಅಷ್ಟ್ರಲ್ಲಿ ಪಲ್ಲವಿ ಅವರು ಬಂದು ಗೇಟ್ ನ ತೆಗಿತಾರೆ. ಅಲ್ಲಿ ನಿಂತ್ಕೊಂಡು ಅಜಿತ್ ಅವರು ಈ ಸೆಕ್ಯೂರಿಟಿ ಗಾರ್ಡ್ ಎಲ್ಲೋದ? ಪಲ್ಲವಿ ಅವರು ಗೇಟ್ ನ ಓಪನ್ ಮಾಡ್ಬಿಟ್ಟು ಅಜಿತ್ ಅಣ್ಣ ಭೂಮಿ ಆರಾಮಾಗಿದ್ದೀರಾ, ನೀ ಹೇಗಿದ್ಯಾ ಅಂತಿದ್ದಾಗೆ ಪಲ್ಲವಿ ಅವರಿಗೆ ಭೂಮಿ ಅವರು ಅಕ್ಕ ಚೆನ್ನಾಗಿದ್ದೀನಿ ಅವರು ಪಲ್ಲವಿ ಅಕ್ಕ ಈ ಸೆಕ್ಯೂರಿಟಿ ಗಾರ್ಡ್ ಎಲ್ಲಿ? ಪಲ್ಲವಿ ಅವರು ಅಯ್ಯೋ ಅಣ್ಣ ಅವನ ಟೀನೋ ಕಾಫಿನೋ ಕುಡಿಯೋದಿಕ್ಕೆ ಹೊರಗಡೆ ಹೋಗಿರ್ತಾನೆ, ನೀವಿಬ್ರು ಒಳಗಡೆ ಬನ್ನಿ ಫಸ್ಟ್ ಇಬ್ರಿಗೂ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮಾಡ್ಕೊಡ್ತೀನಿ, ನೀವು ಬಂದಿದ್ದ ಆಯಾಸ ಎಲ್ಲ ಆ ಟೀ ಕುಡಿದ ತಕ್ಷಣನೇ ಇಳ್ದೋಗ್ಬಿಡ್ಬೇಕು ಬನ್ನಿ ಅಂತ ಹೇಳಿ ಗೇಟ್ ನ ತೆಗಿತಾರೆ. ಇನ್ನು ಅಜಿತ್ ಅವರು ಭೂಮಿನ ನೋಡಿ, ಭೂಮಿ ಬಾ ಕಾರ್ ಒಳಗಡೆ ಕೂತ್ಕೋ ಅಂತ ಹೇಳಿ ಈ ಕಡೆ ಕಾರ್ ಒಳಗಡೆ ಇಬ್ರು ಸಹ ಕೂತ್ಕೊಂಡು ಡ್ರೈವ್ ಮಾಡ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಕಾರ್ ಒಳಗಡೆ ಬರ್ತಿದ್ದಾಗೆ ಪಲ್ಲವಿ ಅವರು ಓಡ್ಕೊಂಡು ಬಂದು ಸಂಗೀತಮ್ಮ ಲಚ್ಚಿ ಇದ್ದಾಗೇನೆ ಈ ಕಡೆ ಅಜಿತ್ ಮತ್ತೆ ಭೂಮಿ ಅವರು ಮನೆ ಒಳಗಡೆ ಎಂಟ್ರಿ ಆಗ್ತಾರೆ. ಇನ್ನು ಅಂಜು ಅವರು ಖುಷಿಯಲ್ಲಿ ಅಜಿತ್ ನ ನೋಡ್ಬೇಕು ಅಂತ ಓಡ್ ಬಂದು ಸಡನ್ ಆಗಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಇನ್ನು ಅಜಿತ್ ಮತ್ತೆ ಭೂಮಿ ಅವರು ಮನೆ ಒಳಗಡೆ ಬರ್ತಾರೆ. ಅವರು ಇನ್ನೇನ ಅಜಿತ್ ನ ತಬ್ಕೊಬೇಕು ಅಂತ ಹೋಗೋ ಅಷ್ಟರಲ್ಲಿ ಸಂಗೀತ ಬಂದ್ಬಿಟ್ಟು ಅಜಿತಾ ಮಗನೇ ಅಂತಿದ್ದಾಗೆ ಅಮ್ಮ ಅಂತ ಅನ್ಕೊಂಡು ಹೋಗಿ ಈ ಕಡೆ ಅಜಿತ್ ಅವರು ಅವ್ರ ಅಮ್ಮನ್ನ ತಬ್ಕೋತಾರೆ. ಅವರು ಸಂಗೀತ ಅಮ್ಮನ್ನ ಅಮ್ಮ ಹೇಗಿದ್ದೀರಾ ಅಂತಿದ್ದಾಗೆ ಸಂಗೀತ ಅವರು ನಾನ್ ಚೆನ್ನಾಗಿದ್ದೀನಿ ಕಣೋ ನೀನು ಅಂತ ಹೇಳಿ ಅಜಿತ್ ಅವ್ರನ್ನ ಮುಟ್ಟಿ ಮಾತಾಡಿಸ್ತಾರೆ. ಸಂಗೀತ ಅವರು ನನ್ ಮುದ್ದು ಮಗ ಹೇಗಿದ್ದಾನೆ ಅಂತಿದ್ದಾಗೆ ನೆನ್ನೆ ಅಜಿತ್ ಅವರು ಸಖತ್ತಾಗಿದ್ದಾನೆ ನೆನ್ನೆ ಸಂಗೀತ ಅವರು ಭೂಮಿ ಅಂತ ಹೇಳಿ ಭೂಮಿನ ತಬ್ಕೋತಾರೆ. ಅದೇ ಸಮಯ ಕರೆಕ್ಟ್ ಆಗಿ ಅಜ್ಜಿ ಅವರು ಕೂಡ ಹಾಲಿಗೆ ಬರ್ತಾರೆ. ಅಜಿತ್ ಮತ್ತೆ ಭೂಮಿ ಇಬ್ರು ಕೈನು ಇಟ್ಕೊಂಡು ಸಂಗೀತ ಅವರು ಏನೋ ಇದು ದಿನಕ್ಕೆ ಸರ್ಗೋಗಿದ್ದಾಳಲ್ಲ ನನ್ ಸೊಸೆ. ಅಜಿತ್ ಹೇಳ್ತಾರೆ ಅಮ್ಮ ನೀನ್ ಹೇಳಮ್ಮ ಫಸ್ಟ್, ನೀನ್ ಯಾಕೆ ಇಷ್ಟೊಂದು ಸರ್ಗೋಗಿದ್ಯಾ ಅನ್ನೋ ಅಷ್ಟ್ರಲ್ಲೇ ಅಪೇಕ್ಷಾ ಮತ್ತೆ ದೇವಯಾನಿ ಎಂಟ್ರಿ ಕೂಡ ಅಲ್ಗಾಗುತ್ತೆ. ಸಂಗೀತ ಅವರು ಹೋಗೋ ತರ್ಲೆ ಸುಳ್ಳು ಹೇಳ್ತೀಯ ಸುಳ್ಳು ಇರು ಅಂತಿದ್ದಾಗೆ ಅಜ್ಜಿ ಅವರು ಭೂಮಿನ ಹೇಗಿದ್ಯಮ್ಮ, ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ಅಂತ ಅಜ್ಜಿ ಹತ್ರ ಬರ್ತಾರೆ. ಭೂಮಿ ಅವರು ಸರಿಯಾಗಿ ಮಾತ್ರೆ ಔಷಧಿ ಎಲ್ಲ ತಗೋತಾ ಇದ್ರ ನಾವೇನಾದ್ರೂ ಬಂತ? ಅವರು ಏನಿಲ್ಲಪ್ಪ. ಸಂಗೀತ ಅವ್ರನ್ನ ನೋಡಿ ಭೂಮಿ ಅವರು ಅತ್ತೆ ನೀವ್ ಹೇಗಿದ್ದೀರಾ ಅತ್ತೆ ಅಂತಿದ್ದಾಗೆ ನೆನ್ನೆ ಅಜಿತ್ ಅವರು ಮುಖ ನೋಡ್ಕೊಂಡು ಸಂಗೀತ ಅವರು ನೀನು ನನ್ನ ಮಗ ಮನೆಗೆ ಬಂದೈತಲ್ಲ ಇನ್ಮೇಲೆ ನಾನು ಸೂಪರ್ ಆಗಿ ಇರ್ತೀನಿ ಅಂತ ಹೇಳ್ತಾರೆ. ಅಲ್ಲೇ ನಿಂತಿರುವಂತಹ ದೇವಯಾನಿ ನೋಡಿದಂತ ಭೂಮಿ ಅವರು ದೇವಯಾನಿ ಅಮ್ಮ ನೀವ್ ಹೇಗಿದ್ದೀರಾ? ದೇವಯಾನಿ ಹೇಳ್ತಾರೆ ನಾವೆಲ್ಲರೂ ಸಹ ಆರಾಮಾಗಿದ್ದೀವಿ, ಈಗ ನೀವಿಬ್ರು ನಿಮ್ ಕತೆನ ಹೇಳ್ಬೇಕು ಅಷ್ಟೇ. ಇವಾಗ ಭೂಮಿ ಅವರು ಸುತ್ತಮುತ್ತ ನೋಡ್ಬಿಟ್ಟು ಅತ್ತೆ ಅದ್ ಸರಿ ನಿಮ್ ಮಾವ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅವರು ನಿಮ್ ಮಾವ ಏನೋ ಎಮರ್ಜೆನ್ಸಿ ಕೇಸ್ ಇದೆ ಅಥವಾ ಮೀಟಿಂಗ್ ಇದೆ ಹೋದ್ರು, ಏನ್ ಬಂದ್ಬಿಡ್ತಾರೆ ಅಂತ ಅನ್ಸುತ್ತೆ. ಅಷ್ಟರಲ್ಲಿ ಲಚ್ಚಿ ಅವರು ಹಿಂದೆಗಡೆಯಿಂದ ಎಂಟ್ರಿ ಕೊಡ್ತಾರೆ. ಇನ್ನು ಭೂಮಿ ಅವರು ಅತ್ತೆ ಅದೆಲ್ಲ ಸರಿ ನಮ್ ದೊಡ್ಡ ಸಾಹೇಬ್ರು ಇದ್ದಾಗೇನೆ ಲಚ್ಚಿ ಅವರು ಫುಲ್ ಖುಷಿಯಲ್ಲಿ ಹಿಂದ್ಗಡೆ ಓಡ್ ಬಂದು ನೆಗೆದು ಅದಕ್ಕೆ ಅಂತ ಹೇಳಿ ಭೂಮಿ ಅವ್ರನ್ನ ತಬ್ಕೋತಾರೆ. ಇನ್ನು ಭೂಮಿ ಅವರು ಮೈದೂ ಹೇಳಿ ಫುಲ್ ನಕ್ಕೊಂಡು ಲಚ್ಚಿ ಅವ್ರನ್ನ ತಬ್ಕೋತಾರೆ ಖುಷಿಯಲ್ಲಿ ಕೂಡ ಹಬ್ ಮಾಡ್ತಾರೆ ಲಚ್ಚಿ ಅವರು. ಅಜಿತ್ ಅವರು ಇಂಗ್ಲಿಷ್ ಅಲ್ಲಿ ಏನ್ ಮುಖ ಎಲ್ಲ ಹೊಳಿತಾ ಇದೆ ಬ್ರೋ ಅಂತ ಕೇಳ್ತಾರೆ. ಭೂಮಿ ಅವರು ಮೈದು ನೀನ್ ಹೇಗಿದ್ಯಾ ಅಂತ ಕೇಳ್ತಿದ್ದಾಗೇನೆ ಲಚ್ಚಿ ಅವರು ನಾನ್ ಸಖತ್ತಾಗಿದ್ದೀನಿ ಅತ್ತೆ ನೀವ್ ಹೇಗಿದ್ದೀರಾ? ಅವರು ನಾನು ಕೂಡ ಚೆನ್ನಾಗಿದ್ದೀನಿ. ಅಜಿತ್ ಅವರು ನಿನ್ ಖುಷಿ ಆಗ್ಲಿ ಅಂತ ಹೇಳಿ ಲಚ್ಚಿ ಈ ರೀತಿ ಹೇಳ್ತಿದ್ದಾಳ್ಕೊಣೋ ನೋಡು ಒಂದ್ಸರಿ ನಿಮ್ ಅದ್ಕೆನ ಅವಳು ತುಂಬಾ ಸಣ್ಣ ಆಗಿಲ್ವಾ
ಅಲ್ಲಿ ಊಟ ಸೆಟ್ ಆಗಿಲ್ಲ ಅಂತ ಅನ್ಸುತ್ತೆ, ನೀನ್ ಬೇರೆ ಊಟನ ತರ್ಸ್ಕೊಂಡ್ ತಿನ್ಬೇಕು ತಾನೇ ಭೂಮಿ, ಅಲ್ಲಿ ತಂದ್ಕೊಡ್ಬೇಕಲ್ವೇನೋ ಅಜಿತ. ಲಚ್ಚಿ ಅವರು ಮದರ್ ಇಂಡಿಯಾ ಹನಿಮೂನ್ ನ ಮುಗಿಸ್ಕೊಂಡು ಕಪಲ್ಸ್ ಗ್ಲೋ ಆಗಿ ಬಂದಿದ್ದಾರೆ. ಕಡೋದ್ ಬಿಟ್ಟು ನೀನು ಹಳೆ ತಾಯಂದ್ರ ತರ ಊಟ ಮಾಡಿಲ್ಲ ತಿಂಡೆ ಮಾಡಿಲ್ಲ ಹೇಳ್ತಾ ಇದೆಯಲ್ಲ, ಅದೆಲ್ಲ ಬಿಡಿ. ಅದ್ಕೆ ನೀವ್ ಇಲ್ದೆ ಇಡೀ ಮನೆ ಎಷ್ಟು ಬೋರ್ ಆಗಿತ್ತು ಗೊತ್ತಾ. ಅವರು ನಿಜನಮ್ಮ ಇದು ಅವರು ಅಂತಿದ್ದಾಗೆ ಭೂಮಿ ಅವರು ನಿಜನಮ್ಮ ಇದು, ಹಾಗಾದ್ರೆ ನಿನ್ನನ್ನ ಅಷ್ಟು ಮಿಸ್ ಮಾಡ್ಕೊಂಡಿಯಾ. ಲಚ್ಚಿ ಅವರು ನಾನು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಅಂದ್ರೆ ಇಷ್ಟು ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಾರೆ. ಇನ್ನು ಭೂಮಿ ಅವರು ನಾವಿಬ್ರು ತುಂಬಾ ಮಿಸ್ ಮಾಡ್ಕೊಂಡ್ವಿ. ಅಲ್ಲೇ ನಿಂತಿರೋಂತಹ ಅಪೇಕ್ಷಾ ಅವರು ಏನೋ ಒಂದ್ ಮಾತಾಡ್ಬೇಕು ಅಂತ ಹೇಳಿ ಇವ್ರ ಸಂತೋಷನ ನೋಡಕ್ಕಾಗ್ದೆ ನಿಮ್ ಫೋಟೋ ತುಂಬಾ ಚೆನ್ನಾಗಿತ್ತು. ಭೂಮಿ ಅವರು ಖುಷಿಯಿಂದಾನೆ ಥ್ಯಾಂಕ್ ಯು ಅಪ್ಪು ಅವರೇ. ಅಪೇಕ್ಷಾ ಅವರು ಅಜಿತ್ ಮುಂದೆ ಬಂದ್ಬಿಟ್ಟು ಹೇಗಿದ್ಯಾ ಅಜಿತ್. ಅಜಿತ್ ಅವರು ನಾನು ಇಲ್ಲಿವರೆಗೂ ಚೆನ್ನಾಗಿದ್ದೆ, ನೀನ್ ಬಂದಿದ್ರಿಂದ ದೇವಯಾನಿ ಅತ್ತೆ ಖುಷಿಯಾಗಿರ್ತಾರೆ ಅಂತ ಅನ್ಸುತ್ತೆ. ಮಾತಿಂದ ಈ ಕಡೆ ಅಪೇಕ್ಷಾ ಅವರು ಅಂಜನಾ ಅವರು ಹಾಗಾದ್ರೆ ನಾನ್ ಬಂದಿರೋದು ನಿಮ್ಗೆ ಯಾರಿಗೂ ಖುಷಿ ಆಗಿಲ್ವಾ ಅಮ್ಮನ್ ಬಿಟ್ಟು. ಹಾಗೆ ಡೈರೆಕ್ಟ್ ಆಗಿ ಅಜಿತ್ ಅವರು ಇಲ್ಲ ಅಂತ ಹೇಳ್ತಾರೆ. ಇನ್ನು ಬೇಜಾರ್ ಮಾಡ್ಕೊಂಬೇಡ್ದು ಅಂಜು ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಅವರು ಅದು ದೇವಯಾನಿ ಅಮ್ಮ ಬರೋವರೆಗೂ ತುಂಬಾ ಮಿಸ್ ಮಾಡ್ಕೋತಾ ಇದ್ರು ನಿನ್ನ, ಈಗ ನೀನು ಬಂದಿದ್ಯಲ್ಲ ದೇವಯಾನಿ ಅಮ್ಮನಿಗೆ ತುಂಬಾ ಖುಷಿ ಆಗಿರುತ್ತೆ. ಅದನ್ನ ಹೇಳೋದಿಕ್ ಹೋದ್ರು ಸಾಹೇಬ್ರೆ ಅಂತಿದ್ದಾಗೆ ಅಜಿತ್ ಅವರು ಅಷ್ಟೇ ಅಂತ ಹೇಳ್ತಾರೆ. ಅಂಜು ಅವರು ಹೇಳ್ತಾರೆ ನಿಮ್ಗೆ ಟ್ರಿಪ್ ಎಲ್ಲೂ ಬೋರಿಂಗ್ ಅಂತ ಅನಿಸ್ಲಿಲ್ವಾ ಅಜಿತ್ ಅಂತಿದ್ದಾಗೆ ಅಜಿತ್ ಅವರು ಅವತ್ತು ಬೋರಿಂಗ್ ಅಂತ ಅನಿಸ್ತಿತ್ತು ಅಂತಿದ್ದಾಗೆ ಅಂಜು ಅವರು ಐ ನೋ ಇಟ್. ಅಪೇಕ್ಷಾ ಅವರು ಹೌದಾ, ಮತ್ತೆ ನಾವೆಲ್ರು ಆ ರೆಸಾರ್ಟ್ ಹೋಗೋಣ ಅಂತ ಅನ್ಕೊಂಡಿದ್ವಲ್ಲೋ. ಅಜಿತ್ ಅವರು ಇಲ್ಲೂ ನೋಡಿ ನನ್ನ ಫೀಲಿಂಗ್ಸ್ ನ ನೀವ್ ಯಾರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ, ಅಂಡರ್ಸ್ಟ್ಯಾಂಡಿಂಗ್. ಮತ್ತೆ ನಾನ್ ಹೇಳಿದ್ದು ಭೂಮಿ ಸುಸ್ತಾಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಧ್ಯಾಹ್ನದ ಹೊತ್ತು ಮಲ್ಕೋತಾ ಇದ್ಲು. ಸ್ವಲ್ಪ ಮಲ್ಕೊಳೋ ಟೈಮ್ ಇದೆಯಲ್ಲ ಅವಾಗ ನನ್ಗ ಸಿಕ್ಕಾಬಟ್ಟೆ ಬೇರಾಗ್ತಿತ್ತು. ಯಾಕೆಂದ್ರೆ ಭೂಮಿನ ಬಿಟ್ಟು ಸ್ವಲ್ಪ ಹೊತ್ತು ಕೂಡ ನಾನು ಇರೋದಿಕ್ ಆಗ್ಲಿಲ್ಲ, ನಾನು ತುಂಬಾ ಬೋರ್ ಆಗ್ಬಿಡುತ್ತೆ ಅವಳು ಇಲ್ಲ ಅಂದ್ರೆ ಅಂತಿದ್ದಾಗೆ ಈ ಕಡೆ ಅಂಜು ಅಪೇಕ್ಷಾ ದೇವಯಾನಿ 3 ಜನ ಸ್ವಲ್ಪ ಸಿಟ್ ಮಾಡ್ಕೋತಾರೆ. ಈ ಕಡೆ ಅಪೇಕ್ಷಾ ಅವರು ಅಂತ ಅನ್ಕೊಂಡು ಭೂಮಿ ಪಕ್ಕ ಬಂದ್ ನಿಂತ್ಕೊಂಡು ಅಜಿತ್ ನಿನ್ ಕೊಡ್ಸಿದ ಡ್ರೆಸ್ ಎಲ್ಲಾನು ಕೂಡ ನೀನ್ ಹಾಕೊಂಡಿದ್ದೆ ತಾನೆ ಅವರು ಇನ್ನು ಈ ಕಡೆ ಸಂಗೀತ ಅವರು ಹೌದು ನಿಮ್ಮಿಬ್ರು ನೋಡಿದ ತಕ್ಷಣ ನಾನು ಕೇಳೋದನ್ನೇ ಮರ್ತೆ ಖುಷಿಲಿ, ಇದು ದಿಢೀರಂತೆ ನೀವಿಬ್ರು ಹೀಗೆ ಬೆಳಗ್ಗೆನೆ ಬಂದ್ಬಿಟ್ಟಿದೀರಾ. ಅಜಿತ್ ಅವರು ಹೇಳ್ತೀನಮ್ಮ ಮಾವ ಎಲ್ಲಿ ಅನ್ನೋ ಕ್ಷಣ ಕರೆಕ್ಟ್ ಆಗೇನೆ ಶ್ರವಣ್ ಅವ್ರ ಎಂಟ್ರಿ ಕೂಡ ಆಗುತ್ತೆ ಹೊರಗಡೆಯಿಂದ ಒಳಗಡೆಗೆ ಅಂತ ಸಂಗೀತ ಅನ್ನೋ ಅಷ್ಟರಲ್ಲಿ ಈ ಕಡೆ ಶ್ರವಣ್ ಅವರು ಅಜಿತ ಇಷ್ಟು ಬೇಗ ಬಂದ್ಬಿಟ್ಟಿಯಾ. ಅಜಿತ್ ಅವರು ಬೇಜಾರಲ್ಲಿ ಮಾವ ಅಂತಿದ್ದಾಗೆ ಶ್ರವಣ್ ಅವರು ಇಷ್ಟು ಬೇಗ ಬಂದಿದ್ದನ್ನ ನೋಡಿ ನೀನ್ ಹೇಳ್ದಾಗೆ ಶಾರದನ್ನ ಕಳ್ಸದಿಂದ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಂತ ನಾನು ಅನ್ಕೊಂಡೆ, ಶಾರದನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ಯಾ ಅಂತ ಅನ್ಕೊಂಡೆ ಕಣೋ ಅನ್ನೋ ಒಂದು ಮಾತಿಗೆ ಮನೆಯಲ್ಲಿರೋ ಎಲ್ಲರೂ ಸಹ ಶಾಕ್ ಗೆ ಒಳಗಾಗ್ತಾರೆ. ಅಲ್ಲೇ ನಿಂತಿರುವಂತಹ ದೇವಯಾನಿ ಅವರಂತೂ ಫುಲ್ ಶಾಕ್ ಗೆ ಒಳಗಾಗ್ಬಿಟ್ಟು ಅಲ್ಲ ಬಾವ ಏನ್ ಹೇಳ್ತಿದ್ದೀರಾ ಅಂತ ಶ್ರವಣ್ ಅವ್ರನ್ನ ಕೇಳಿದಾಗ ಅದಕ್ಕನ್ನ ಅಜಿತ್ ಹೇಗ್ ಕರ್ಕೊಂಬರೋದಿಕ್ ಸಾಧ್ಯ ಅಂತಿದ್ದಾಗೆ ಅಜಿತ್ ಅವರು ಅಂತ ಅಂದ್ರೆ ಶಾರದತ್ತೆ ಕಳ್ಸದಲ್ಲಿ ಇದ್ರು ಅಂತಿದ್ದಾಗೆ ದೇವಯಾನಿ ಮತ್ತೆ ಶಾಕ್ ಒಳಗಾಗ್ತಾರೆ, ಮನೆಯವರು ಸಹ ಶಾಕ್ ಗೆ ಒಳಗಾಗ್ತಾರೆ. ಇನ್ನು ಈ ಕಡೆ ದೇವಯಾನಿಯವರು ಶಾರದಕ್ಕ ಕಳ್ಸದಲ್ಲಿ ಹೇಗ್ ಸಾಧ್ಯ ಅಂತೀನಿ ಅಂತ ಸ್ವಲ್ಪ ಗಾಬರಿಯಲ್ಲೇ ಹೇಳ್ತಾರೆ. ಇನ್ನು ಅಜಿತ್ ಅವರು ಸಂಗೀತನ್ಗೆ ಹೇಳ್ತಾರೆ ನಾವು ಕಳ್ಸದಲ್ಲಿ ನೋಡಿದ್ದು ನಿಜ, ಅವರು ಅಲ್ಲಿರೋದು ಕೂಡ ನಿಜ ಅಂತಿದ್ದಾಗೇನೆ ಈ ಕಡೆ ಕಾರ್ ಒಳಗಡೆ ಬಚ್ಚಿಟ್ಕೊಂಡಿರುವಂತಹ ಶಾರದಾ ಅವರು ಕಾರಿಂದ ಕೆಳಗಡೆ ಇಳಿತಾರೆ, ಬಿಟ್ಟು ಸುತ್ತಮುತ್ತ ನೋಡಿ ಕಾರ್ ಡಿಕ್ಕಿನ ಕ್ಲೋಸ್ ಮಾಡ್ತಾರೆ. ಇನ್ನು ಸುತ್ತಮುತ್ತ ಶಾರದಾ ಅವರು ಯಾರಾದ್ರೂ ಇದಾರೋ ಏನೋ ಅಂತ ಹೇಳ್ಬಿಟ್ಟು ಗಾಬರಿಯಲ್ಲಿ ನೋಡ್ತಾ ಇರ್ತಾರೆ. ಇನ್ನು ಮನೆ ಒಳಗಡೆ ಶಾಕಿಂಗ್ ನ್ಯೂಸ್ ಕೊಟ್ಟಂತಹ ಅಜಿತ್ ಇಂದ ಈ ಕಡೆ ದೇವಯಾನಿ ತಕ್ತ ಶಬ್ದವಾಗಿ ನಿಂತ್ಕೊಂಡು ಆ ವಿಚಾರನ ಕೆತ್ಕುವಂತಹ ಪ್ರಯತ್ನನ ಮಾಡ್ತಾ ಇರ್ತಾರೆ. ಇನ್ನು ಅಜಿತ್ ಅವರು ದೇವಯಾನಿ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರನ ಕೊಟ್ಕೊಂಡು ಈ ಕಡೆ ಶ್ರವಣ್ ಅವ್ರಿಗೆ ಹೇಳ್ತಾ ಇರ್ತಾರೆ. ಇನ್ನು ಅಜಿತ್ ಅವರು ಕೆಳಗಡೆ ಕೂತ್ಕೋತಾರೆ ಭೂಮಿ ಅವ್ರನ್ನ ಕೂರ್ಸ್ಕೊಂಡು ಅದ್ ಸರಿನಪ್ಪ ನೀನ್ ಇನ್ನೂನು ಶಾರದಮ್ಮ ಅವ್ರನ್ನ ಕರ್ಕೊಂಡ್ ಬಂದಿಲ್ಲ, ಸರಿ ಇಷ್ಟು ಅರ್ಜೆಂಟ್ ಅಲ್ಲಿ ಯಾಕೆ ಬಂದೆ ಅಂತ ಮನೆಯವ್ರು ಕೇಳಿದಾಗ ಇನ್ನು ಈ ಕಡೆ ಅಜಿತ್ ಅವ್ರು ಹೇಳ್ತಾರೆ ನಾವ್ ಇಷ್ಟು ಬೇಗ ಹೊರಟು ಬರೋದಕ್ಕೆ ಕಾರಣ ಭೂಮಿಯವ್ರ ತಾಯಿಗೆ ಹುಷಾರಿಲ್ವಂತೆ, ಹಾಗಂತ ಹೇಳಿ ಜೈಲರು ಫೋನ್ ಮಾಡಿದ್ರು, ಅದಕ್ಕೆ ಭೂಮಿ ನಾನು ನೋಡ್ಬೇಕು ಸಾಹೇಬ್ರೆ ಅಂತ ಕೇಳಿದ್ಲು, ಅದಕ್ಕೆ ಅವಳು ಗಾಬರಿನ ಕಮ್ಮಿ ಮಾಡೋದಕ್ಕೆ ಅಂತ ಹೇಳಿ ನಾವು ಬೆಳಗ್ಗೆನೆ ಹೊರಟು ಬಂದ್ವಿ ಅಂತ ಹೇಳ್ತಾರೆ. ಇನ್ನು ಈ ಕಡೆ ಸಂಗೀತ ಅವ್ರು ಹೇಳ್ತಾರೆ ಸರಿ ಅದೆಲ್ಲ ಸರಿನಪ್ಪ, ನಿಮ್ಮ ಮತ್ತೆ ಶಾರದನ್ ಬಗ್ಗೆ ಏನಾದ್ರು ಗೊತ್ತಾಯ್ತಾ ಅಂತ ಕೇಳ್ತಿದ್ದಾಗೆ ಅಜಿತ್ ಅವರು ಕೂತಿರೋರು ಈ ಕಡೆ ಎದ್ ನಿಂತ್ಕೋತಾರೆ. ದೇವಯಾನಿ ಮನ್ಸಲ್ಲಿ ಕಳವಳನೆ ಉಂಟಾಗಿರುತ್ತೆ. ಇನ್ನು ಅದಕ್ಕೆ ಕೇಳ್ತಾರೆ ಅಲ್ಲ ಕಂದ ನೀನ್ ಹೇಳ್ತಾ ಇರೋದಲ್ಲ ಸರಿ, ನೀನು ಶಾರದತ್ತೆನ ನೋಡ್ದ ಅಂತ ಕೇಳಿದಾಗ ಇನ್ನು ಈ ಕಡೆ ಅಜಿತ್ ಅವರು ಅದ್ 100% ಶಾರದತ್ತೆನೆ. ಲಕ್ಷ್ಮಕ್ಕ ಅವ್ರ ಮನೆಯಲ್ಲಿ ಒಬ್ರು ಕವಿತಮ್ಮ ಅಂತ ಇದ್ರು. ಹೇಳ್ತಿದ್ದಾಗೇನೆ ಈ ಕಡೆ ದೇವಯಾನಿ ಅವರು ಸರಿ ನೀನ್ ಹೇಳ್ತಾ ಇರೋದೆಲ್ಲ ಕರೆಕ್ಟು, ಲಕ್ಷ್ಮಿ ಮನೆಯಲ್ಲಿ ಶಾರದಾ ಅವರು ಇದ್ರು ಅನ್ನೋದಕ್ಕೆ ನಿನ್ಗೆ ಏನ್ ಕ್ಲೂ ಇತ್ತು ಅಂತ ಕೇಳ್ತಿದ್ದಾಗೇನೆ ಈ ಕಡೆ ಅಜಿತ್ ಅವರು ತನ್ನ ಹಿಂದಿನ ರಹಸ್ಯನ ನೆನಪು ಮಾಡ್ಕೋತಾರೆ. ಸ್ಟೇಷನ್ ಅಲ್ಲಿ ಸತ್ಯಣ್ಣ ಭೂಮಿ ಅದೇ ರೀತಿ ಲಕ್ಷ್ಮಿ ಅವರು ಇರ್ತಾರೆ. ಇನ್ನು ಅಜಿತ್ ಅವರು ಶಾರದಮ್ಮ ಅವ್ರ ಫೋಟೋನ ತೋರಿಸಿ ಲಕ್ಷ್ಮಿಗೆ ಕೇಳಿದಾಗ ಲಕ್ಷ್ಮಿ ಅವರು ಅದರಲ್ಲಿ ಮಾರ್ಕ್ನ ಮಾಡಿಸ್ತಾರೆ. ಶಾರದಮ್ಮ ಅವ್ರಿಗೆ ಬಿದ್ದಿರುವಂತಹ ಗುಂಡೇಟಿನ ಕಲೆ ಬುರುಡೆಲಿ ಮತ್ತೆ ಕೆನ್ನೆಲಿ ಆಗಿರೋ ಗಾಯದ ತರ ಈ ಕಡೆ ಬರ್ದು ತೋರಿಸಿದಾಗ ಈ ಕಡೆ ಲಕ್ಷ್ಮಿ ಅವರು ಕನ್ಫರ್ಮ್ ಮಾಡಿರ್ತಾರೆ ಸಾಹೇಬ್ರೆ ಇವರೇ ನಮ್ಮ ಮನೆಯಲ್ಲಿ ಇರೋದು ಅಂತ ಹೇಳಿ
ಹೇಳಿ. ಹಾಗಾಗಿ ಈ ಕಡೆ ಅಜಿತ್ಗೆ ಫುಲ್ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಶಾರದಮ್ಮ ಅವರು ಲಕ್ಷ್ಮಕ್ಕ ಅವ್ರ ಮನೆ ಇದ್ದಿದ್ದು ಅಂತ ಹೇಳ್ಬಿಟ್ಟು. ಇನ್ನು ಅವ್ರು ಅದನ್ನ ನಂಬಿಕೆನೂ ಕೂಡ ಮಾಡ್ಕೊಂಡಿರ್ತಾರೆ. ಇನ್ನು ಈ ಕಡೆ ಆ ಒಂದು ಸಂದರ್ಭನ ನೆನಪು ಮಾಡ್ಕೊಂಡಂತಹ ಅಜಿತ್ ಅವರು, ಹೌದು ನಾನು ಕರೆಕ್ಟಾಗಿ ನೆನೆ ಸಾಕ್ಷಿ ಸಮೇತ ಲಕ್ಷ್ಮಕ್ಕ ಅವ್ರ ಮನೇಲಿ ಇದ್ದಿದ್ದು ನಮ್ಮ ಶಾರದತ್ತೇನೆ ಅಂತ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ಅತ್ತೆ ಅಂತ ಹೇಳ್ತಾರೆ. ಇನ್ನು ಈ ಕಡೆ ದೇವಯಾನಿ ಫುಲ್ ಶಾಕ್ ಆಗಿ ನಿಂತ್ಕೋತಾರೆ. ಇನ್ನು ಈ ಕಡೆ ಹೊರಗಡೆ ಇರುವಂತಹ ಶಾರದಮ್ಮ ಅವರು ಸುತ್ತಮುತ್ತ ನೋಡಿ ದೇವನ ಮನೆ ಒಳಗಡೆ ಹೋಗ್ಬೇಕು ಅಂತ ಅನ್ಕೊಂಡೇನೆ ಯಾರಾದ್ರೂ ಬಂದು ನನ್ನ ಮತ್ತೆ ಹಿಡ್ಕೊಂಡು ಏನಾದ್ರೂ ನನ್ನ ಕಷ್ಟ ಹಿಂಸೆ ಕೊಟ್ಬಿಡ್ತಾರನ್ನೋ ಅಂತ ಯೋಚನೆ ಮಾಡಿ ಲಕ್ಷ್ಮಿನ ಸಡನ್ ಆಗಿ ನೆನೆಸ್ಕೊಂಡು ಈ ಕಡೆ ದೇವರ ಮನೆ ಸನ್ನಿಧಿಯಿಂದ ತಪ್ಪಿಸ್ಕೊಂಡು ಶಾರದಾ ಅವರು ಲಕ್ಷ್ಮಿ ಮನೆಗೆ ಹೋಗ್ತಾರೆ. ಏನು ಲಕ್ಷ್ಮಿ ಅವರು ಮನೆಯನ್ನ ಕ್ಲೋಸ್ ಮಾಡ್ಕೊಂಡು ಈ ಕಡೆ ಪೊಲೀಸ್ ಸ್ಟೇಷನ್ ಹತ್ರ ಅಂಗಡಿ ಹತ್ರ ಹೋಗಿರ್ತಾರೆ. ಇನ್ನು ಈ ಕಡೆ ಲಕ್ಷ್ಮಿ ಇಲ್ದಿರೋದನ್ನ ನೋಡ್ಬಿಟ್ಟು ಡೋರ್ ಹಾಕಿರೋದನ್ನ ನೋಡಿ ಗಾಬರಿಗೆ ಒಳಗಾಗ್ತಾರೆ ಶಾರದಮ್ಮ ಅವರು. ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋದಾದ್ರೆ, ಶಾರದಕ್ಕನ ಅಜಿತ್ ಹೇಗೆ ಕರ್ಕೊಂಬರಕ್ ಸಾಧ್ಯ? ಯಾಕಂದ್ರೆ ಶಾರದತ್ತೆ ಕಳ್ಸೋದಲ್ಲಿದ್ರು. ಶಾರದಕ್ಕ ಕಳಿಸದಲ್ಲಿ ಅದು ಹೇಗ್ ಸಾಧ್ಯ ಅಂತೀನಿ. ನಾವು ಶಾರದತ್ತೆನ ನೋಡಿದ್ದು ನಿಜ, ಅವ್ರಲ್ಲಿರೋದು ನಿಜ. ಅಲ್ಲಕಂದ ನೀನ್ ಸರಿಯಾಗಿ ನೋಡಿದ್ಯಾ? 100% ಅದು ಶಾರದತ್ತೆನೆ. ಲಕ್ಷ್ಮಕ್ಕನ್ ಮನೇಲಿ ಒಬ್ರು ಕವಿತಮ್ಮ ಅಂತ ಇದ್ರು. ಹೌದು ಸಾಹೇಬ್ರೆ, ಇವಳೇ ನಮ್ಮ ಮನೇಲಿ ಇದ್ದಿದ್ದು.